ಅಯೋಧ್ಯೆಯಲ್ಲಿ ರಾಮನ ವಿಗ್ರಹ ಕೆತ್ತನೆ ಮಾಡೋದಕ್ಕೆ ಅರುಣ್ ಸರ್ ಜೊತೆ ಭಾಗಿಯಾಗಿದ್ದವರು ಇವತ್ತು ಅವ್ರ ಮಾವ ನಾಗರಾಜ್ ಕೂಡ ಇದ್ದಾರೆ. ಬನ್ನಿ ಅವ್ರನ್ನೊಂದ್ಸಲಿ ಮಾತಾಡ್ಸೋಣ. ಸರ್ ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ. ಯಾವಾಗ ಬಂದ್ರಿ ಅಯೋಧ್ಯೆಯಿಂದ? ಅಯೋಧ್ಯೆಯಿಂದ ಡಿಸೆಂಬರ್ 7ನೇ ತಾರೀಕು ಬಂದೆ. ಸರ್, ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹವನ್ನ ಕೆತ್ತಿರೋರು ನೀವೇನೆ, ನೀವು ಮತ್ತೆ ನಿಮ್ಮ ಟೀಮು. ಏನ್ ಅನ್ನಿಸ್ತಾ ಇದೆ ಸರ್? ತುಂಬಾ ಸಂತೋಷ ಆಗಿದೆ. ಎಲ್ಲ ಟೀಮ್ ನಾವೆಲ್ಲ ಒಬ್ರಿಗೊಬ್ರು ಮಾತಾಡಿ ಒಂದು ಸ್ನೇಹಪೂರ್ವಕವಾಗಿ ಎಲ್ಲ ಕೆಲಸ ಮಾಡಿ ಅದನ್ನ ನೀಟಾಗಿ ಕೆಲಸ ಮಾಡಿದ್ವಿ. ಎಷ್ಟು ದಿನ ಆಯ್ತು ಸರ್ ಕೆಲಸ ಮಾಡೋದು? ಕೆಲಸ ಮಾಡೋದೆಲ್ಲ ಒಂದು 5 ತಿಂಗಳಾಯ್ತು. ಹಾಗಾಗಿ ಎಲ್ಲ ಮಾಡಿದ್ವಿ 5 ದಿನ. ಸರ್, ಇವಾಗ 100ಕ್ಕೆ ನೀವು ಕೆತ್ತಿರುವಂತಹ ಶಿಲೆ 100ಕ್ಕೆ 95 ಭಾಗ ಸೆಲೆಕ್ಟ್ ಅಂತ ಹೇಳ್ತಿದ್ದಾರೆ ಸರ್. ದೇವರ ಅನುಗ್ರಹ, ರಾಮನ ಅನುಗ್ರಹ. ಆದರೆ ನಮಗೂ ಭಾಳ ಖುಷಿ. ಆ ಥರ ಕೆಲಸ ಮಾಡಿದ್ವಿ. ಬರಲೇಬೇಕು ಅಂದರೆ ನಮಗೂ ಖುಷಿ ಇದೆ, ಬರುತ್ತೆ ಅಂತ ಖುಷಿ ಇದೆ. ಎಷ್ಟು ತಿಂಗಳ ಕಾಲ ತಗೊಂತು? ಎಷ್ಟು ದಿನಗಳ ಕಾಲ ತಗೊಂತು ಕೆತ್ತೋದಕ್ಕೆ? ಒಂದು 5 ತಿಂಗಳವರೆಗೆ ಆಗಲೂ ನೈಟು ಒಂದಿನ ಕೆಲಸ ಮಾಡಿ ಎಲ್ಲ ಮುಗಿಸಿದ್ವಿ. ನಮ್ಮದು ಒಂದು ಟೀಮು ಎಲ್ಲ ಮಾಡಿ ಎಲ್ಲ 5 ತಿಂಗಳಿದ್ದು ಎಲ್ಲ ಮಾಡಿದ್ವಿ. ಹಾಗೆ ಸರ್, ಮೈಸೂರಿಂದ ಕಲ್ ತಗೊಂಡೋಗಿದ್ದು ಅಂತ ಹೇಳಿದ್ರಿ. ಇಲ್ಲಿಂದ ಹೆಂಗೆ ಅದಕ್ಕೆ ಟ್ರಾನ್ಸ್ಫರ್ ತಗೊಂಡೋದ್ರಿ? ಇಲ್ಲಿಂದ ಲಾರಿಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ವಿ. 8 days ಆಯ್ತು ಅಲ್ಲಿ ಹೋಗೋದಕ್ಕೆ ಲಾರಿ. ಹಾಗಾಗಿ ತಗೊಂಡೋಗಿ ಅಲ್ಲೆಲ್ಲ ನಾವೆಲ್ಲ ರೆಡಿ ಮಾಡಿ ಅದನ್ನ ಇದು ಮಾಡಿದ್ವಿ. ಅಂಡ್ ಇನ್ನೊಂದೇನು ಅಂತಂದ್ರೆ, ಇದು ಮೈಸೂರು ಹಾರೋಹಳ್ಳಿಲಿರುವಂತಹ ಒಂದು ಕಲ್ಲು ಅಂತ ಹೇಳ್ಬಿಟ್ಟೆ. ಈಗ ನಾನು ಆ ಸ್ಪಾಟ್ಗೂ ಕೂಡ ಬರ್ತಾ ಇದ್ದೀನಿ. ಸೊ ಅಲ್ಲಿಂದ ಒಂದು 20 ಅಡಿಯ ಆಳದಲ್ಲಿರುವಂತಹ ಕಲ್ಲು ಅಂತ ಹೇಳ್ಬೋದು. ಹೌದು ಸರ್, ಅದು ಪರ್ಫೆಕ್ಟ್ಲಿ ಅದು ಕರೆಕ್ಟ್. ಅದು 20 ಅಡಿ 50 ಅಡಿ ಒಳಗೂ ಇರುತ್ತೆ ಕಲ್ಲುಗಳು. ಅದು ನಮಗೆ ಆ ಕಲ್ಲು ಸಿಕ್ಕಿರೋದು ನಮ್ಮ ಪುಣ್ಯ. ಕಲ್ಲು ಚೆನ್ನಾಗಿದೆ, ಭಾಳ ಇದಾಗಿ ಕೆಲಸಕ್ಕೂ ಮತ್ತು ಭಾಳ ಇದಾಗಿದೆ, ಅನುಕೂಲ ಆಗಿದೆ, ಚೆನ್ನಾಗಿತ್ತು. ಆ ಕಲ್ಲು ದೇವರೇ ಅದನ್ನು ಅಲ್ಲಿ ಸೃಷ್ಟಿ ಮಾಡಿರಬೇಕು ಅಂತ ನಮ್ಮ ಒಂದು ಭಾವನೆ. ಆ ಥರ ಆಗಿ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡಿ ನಾವೆಲ್ಲ ಕೆಲಸ ಮಾಡಿದ್ವಿ. ಇವಾಗ ಯಾವಾಗ ಹೋಗೋದು ಸರ್ ನೆಕ್ಸ್ಟ್? ನೀವು ಅಯೋಧ್ಯೆಗೆ ಯಾವಾಗ ಹೋಗ್ತಾ ಇದ್ದೀರಾ? ಅಯೋಧ್ಯೆಗೆ ಅವರು ಆಹ್ವಾನ ಕೊಟ್ಟರೆ ಇದು ಮಾಡಿ ನಮ್ಮ ಅರುಣ್ ಬನ್ನಿ ಮಾವ ಅಂತ ಕೇಳಿದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಫೈನಲ್ ಆಗಿದ್ಮೇಲೆ ಹೋಗಲೇಬೇಕು ಅಂತಂದರೆ ಅದೇ ಹೇಳಿದ್ನಲ್ಲ, ಅವ್ರಿಗೆ ಹೇಳಿದ್ರೆ ಬನ್ನಿ ಮಾವ ಅಂತಂದರೆ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಅವರೊಬ್ಬರಿಗೆ ಆಹ್ವಾನ ಕೊಟ್ಟಿರೋದು ಆ್ಯಕ್ಚುಲಿ. ಆದರೂ ಇಲ್ಲಿ ಬನ್ನಿ ಅಂತ ಏನಾರು ಅವ್ರು ಕರ್ಕೊಂಡು ಹೋದರೆ ಹೋಗ್ತೀವಿ. ಸರ್, ಈಗ ಅರುಣ್ ಸರ್ ಅಯೋಧ್ಯೆಯಲ್ಲಿದ್ದಾರೆ. ಅರುಣ್ ಸರ್ಗೆ ಏನಾದ್ರು ಮೆಸೇಜ್ ಕೊಡೋದಾದ್ರೆ ಏನಂತ ಕೊಡ್ತೀರಿ? ಮೆಸೇಜ್ ಏನಿಲ್ಲ, ತುಂಬ ಚೆನ್ನಾಗಿದೆ ಅಂತೆಲ್ಲ ಅವೆಲ್ಲ ಏನು ಹೇಳ್ಬಿಡಿ ಮಾವ, ಅವೆಲ್ಲ ಇನ್ನೂ ಅಧಿಕೃತ ಮಾಹಿತಿ ಬಂದಿಲ್ಲ. ಹಾಗಾಗಿ ಅಂತ ಮೆಸೇಜ್ ಅವನು ಕೊಡ್ತೇನೆ, ನಾವು ಕೊಡ್ತೀವಿ. ಇನ್ನೂ ಆ ಥರ ಏನೋ ಇದು ಮಾತಾಡೋಕೆ ಹೋಗ್ಬಿಡಿ. ಏನು ಹೋಗಿದ್ದೋ ಮಾಡ್ಬಿಟ್ಟು ಬಂದಿದ್ದೀವಿ ಅಂತ ಹೇಳಿ ಅಷ್ಟೇ ಹೊರತು ಇನ್ನೇನು ನೋಡಿ ಇನ್ನೂ ಯಾವುದೂ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಹೌದು, ಇನ್ನು ಮಾಹಿತಿ ಬರೋ ತನಕ ಯಾವುದು ಕನ್ಫರ್ಮೇಷನ್ ಇಲ್ಲ. ಇನ್ನೂ ಮಾಹಿತಿ ಬರಬೇಕು. ಬಂದಮೇಲೆ ಪೂರಾ ಮಾತಾಡ್ಬೋದು ಅಲ್ವಾ ಸರ್? ಒಂದು ಖುಷಿ ಆಗೋದು ಏನಂತಂದರೆ, ನೀವು ಕೈಯಿಂದ ಕೆತ್ತಿರೋ ನಿಮ್ಮನ್ನು ನಾವು ಮೀಟ್ ಮಾಡ್ತಿದ್ದೀವಲ್ಲ, ಅದೊಂದು ನಮಗೆ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಇಡೀ ಇಂಡಿಯಾ ನೋಡೋದು, ಇಡೀ ವರ್ಲ್ಡ್ ಬಂದಂತ ನೋಡೋದು, ಆ ಮೂರ್ತಿ ಏನಾದ್ರು ಸೆಲೆಕ್ಟ್ ಆಗಿಬಿಟ್ರೆ ನಮ್ಮಷ್ಟು ಖುಷಿ ಪಡುವಂಥ ಇದು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಸರ್. ಎಸ್, ತುಂಬ ಖುಷಿ ಆಗ್ತಿದೆ ಮಾತಾಡಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅರುಣ್ ಸರ್ ಜೊತೆ ಹಾಗೆ ಅಯೋಧ್ಯೆಯಲ್ಲಿ ಇದು ಡಿಸೈನ್ ವರ್ಕರ್ ಒಬ್ರು ಇದ್ದಾರೆ. ಬನ್ನಿ ಅವ್ರನ್ನೂ ಒಂದ್ಸಲಿ ಮಾತಾಡ್ಸೋಣ. ಇವರು ಕೂಡ ಅರುಣ್ ಸರ್ ಜೊತೆ ಅಯೋಧ್ಯೆಯಲ್ಲಿ ಶಿಲೆನ ಕೆತ್ತಿದ್ದಾರೆ. ಸೊ ಬನ್ನಿ ಅವ್ರನ್ನ ಒಂದ್ಸಲಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಜೈ ಶ್ರೀರಾಮ್. ಆರಾಮಾಗಿದ್ದೀವಿ ಸರ್. ಅಯೋಧ್ಯೆಯಲ್ಲಿ ಎಷ್ಟು ದಿನ ಇದ್ರಿ ಸರ್ ನೀವು? ನಾವು ಜೊತೆಲೇ ವರ್ಕ್ ಮಾಡಿದ್ವಿ. ಇಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ, ಕೆಲಸ ಆಗ್ಬೇಕಲ್ಲ, ಅಲ್ಲಿವರೆಗೆ ಮಾಡಿದ್ವಿ. ಸರ್, ಏನು ಎಷ್ಟು ಖುಷಿ ಆಗ್ತಿದೆ ಸರ್ ನಿಮ್ಮ ವಿಗ್ರಹ ಈಗ ಸೆಲೆಕ್ಟ್ ಆಗುತ್ತೆ ಅಂತ 95%? ಅನ್ನೋದಕ್ಕಿಂತ ಸ್ವಾಮಿದು ನಾವು ಮನಸ್ಫೂರ್ತಿ ಕೆಲಸ ಮಾಡಿದ್ದೀವಿ. ಸೆಲೆಕ್ಟ್ ಆಗೋದು ಬಿಡೋದು ಸೆಕೆಂಡ್ರಿ. ದೇವ್ರ ಕೆಲಸ ಅದು ಮಾಡಬೇಕು, ಮಾಡ್ಬಿಟ್ಟು ಬಂದಿದ್ದೀವಿ. ನೀವು ಮತ್ತೆ ನಿಮ್ಮ ಅವ್ರ ಮಾವ ಅವರು 3 ಜನ ಹೋಗಿ ಕೆತ್ತಿರೋದು? ಅದು ಒಟ್ಟು ಟೋಟಲ್ ಒಂದು 6 ಸೀಟ್. 6 ಸೀಟ್ ಹೋಗಿದ್ದೀರಿ. ಓಕೆ, ಯಾವಾಗ ನೆಕ್ಸ್ಟ್ ನೀವು ಅಯೋಧ್ಯೆಗೆ ಹೋಗೋ ಪ್ಲಾನ್ ಇರೋದು? ಸರ್, ಅಲ್ಲೇ ಅರುಣ್ ಅವ್ರು ಇದ್ದಾರೆ. ಅವ್ರು ಹೇಳಿದ್ರೆ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ನಾವು ಹೋಗ್ತೀವಿ. ಪ್ಲಾನಿಂಗ್ ಇದೆ. ಅರುಣ್ ಸರ್ ಅವರು ಅಯೋಧ್ಯೆಯಲ್ಲಿ ಇದ್ದಾರೆ ಸರ್. ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅದೇ ಒಳ್ಳೇದಾಗಲಿ, ಸೆಲೆಕ್ಟ್ ಆಗಲಿ, ಅದು ಅವ್ರಿಗೆ ಪ್ರಾರ್ಥನೆ ಮಾಡಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.